ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಶ್ರೀ ಪರಾಭವ ನಾಮ ಸಂವತ್ಸರದ ಶುಭಾಶುಭ ಫಲಗಳು ಮಕರ ರಾಶಿಯವರಿಗೆ ಹೇಗಿದೆ ಇದನ್ನು ನಾವು ತಿಳಿದುಕೊಳ್ಳುವ ಕಾಲ. ಆತ್ಮೀಯರೇ, ಈ ಹಿಂದೆ ನಾನು ಮಾಡಿರುವ 2026ರ ವರ್ಷ ಭವಿಷ್ಯ ಈ ವಿಡಿಯೋವನ್ನು ಹಾಗೂ ಕುಜರಾಹು ಸಂಯೋಗ ಎನ್ನುವಂತಹ ವಿಡಿಯೋ ಇದನ್ನು ನೀವು ನೋಡಿಕೊಂಡು ಇದರ ಜೊತೆಯಲ್ಲಿಯೇ ಕಾಳಸರ್ಪ ಎನ್ನುವಂತಹ ಒಂದು ವಿಶೇಷ ಸಂಚಿಕೆಯನ್ನು ಮಾಡಿದ್ದೇನೆ. ಅದನ್ನು ನೀವು ನೋಡಿಕೊಂಡು ಬರುವುದು, ಅದರಲ್ಲಿ ಹೇಳಿದ ಫಲಗಳು ಹಾಗೂ ಪರಿಹಾರ, ಜೊತೆಗೆ ಈಗ ಹೇಳಲಿಕ್ಕಿರುವಂತಹ ಫಲಗಳು ಪರಿಹಾರ ಇವುಗಳನ್ನೆಲ್ಲ ಕೂಡಿಸಿಕೊಂಡಾಗ ವರ್ಷದ ಸಂಪೂರ್ಣ ಭವಿಷ್ಯ ನಿಮ್ಮ ಮುಂದೆ 100ರಲ್ಲಿ 30 ಭಾಗ ಸ್ಫುಟವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಉಳಿದಂತೆ ನಿಮ್ಮ ಜಾತಕದ ಯೋಗಾವಳಿ ಹಾಗೂ ನಡೆಯುವಂತಹ ದಶಾಭುಕ್ತಿ ಇದರ ಕಾಲ ಫಲಗಳನ್ನು ನಾವು ಹೇಳಬೇಕಾಗತ್ತೆ. ಈ ರೀತಿಯಾಗಿ ಒಂದು ಸೂಚನೆಯನ್ನು ಹೇಳ್ತಾ, ಇದೇ ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಬಹುಳ ಅಮಾವಾಸ್ಯೆ. ಆ ದಿವಸ ಪ್ರಾತಃ ಕಾಲ 6:54 ಮಾತ್ರ ಅಮಾವಾಸ್ಯೆ ಇದ್ದು ನಂತರ ಪಾಡ್ಯತಿಥಿ ಪ್ರಾರಂಭವಾಗುತ್ತೆ. ಅದೇ ಯುಗಾದಿಯ ಪರ್ವಕಾಲ. ಶ್ರೀ ಪರಾಭವ ನಾಮ ಸಂವತ್ಸರದ ಚೈತ್ರ ಶುಕ್ಲ ಪಾಡ್ಯ ತಿಥಿ ಅಲ್ಲಿಗೆ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಅದರ ಆಧಾರದಲ್ಲಿ ನಾನೀಗ ಮುಂದೆ ಹೇಳಲಿಕ್ಕಿರುವಂತಹ ಫಲಗಳು ಇರ್ತವೆ. ಮೀನ ಲಗ್ನದಲ್ಲಿ ರವಿಚಂದ್ರ ಶುಕ್ರ ಶನಿ ಚತುರ್ಗ್ರಹ ಯೋಗ, ವೃಷಭ ರಾಶಿಯಲ್ಲಿ ಮಾಂದಿ, ಮಿಥುನ ರಾಶಿಯಲ್ಲಿ ಗುರು ಹಾಗೂ ಸಿಂಹ ರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ಕುಜ, ವಕ್ರೀಗತನಾದಂತಹ ಬುಧ ಮತ್ತು ರಾಹು, ಈ ರೀತಿಯ ಗ್ರಹ ಸಂಪದವಿದೆ. ಇದನ್ನು ಅನುಸರಿಸಿ ಮಕರ ರಾಶಿಯವರ ಶುಭಾಶುಭ ಫಲಗಳನ್ನು ಹೇಳುವುದಾದರೆ, ದ್ವಿತೀಯದ ಬುಧ ಇವನ ಕಾರಣದಿಂದ ವಣಿಂಗ್ಮೂಲಾದರ್ಥಲಾಭಂ ಮಾಧುರ್ಯ ವಸ್ತು ಭೋಜ್ಯಂ, ವ್ಯಾಪಾರದಿಂದ ಅತ್ಯಂತ ಲಾಭವನ್ನು ಗಳಿಸುವ ಕಾಲ ಮತ್ತು ಒಳ್ಳೆಯ ಮಧುರವಾದಂತಹ ಭಕ್ಷ್ಯಗಳಿಂದ ಕೂಡಿದ ಭೋಜನವನ್ನು ನೀವು ಸ್ವೀಕರಿಸ್ತೀರಿ. ಇನ್ನು ಸಾಹಸ ಸ್ಥಾನದಲ್ಲಿ ರವಿ ಇದ್ದಾನೆ. ಇದರ ಕಾರಣದಿಂದ ಸ್ಥಾನಪ್ರಾಪ್ತಿ ಎನ್ನುವಂತಹ ಯೋಗ, ರಿಪುಕ್ಷಯ ವೈರಿನಾಶ ಹಾಗೂ ಅರ್ಥನಿಚಯ ಧನ ಸಂಗ್ರಹ ಆಗುವಂತಹದ್ದು, ಉತ್ತಮವಾದಂತಹ ಆರೋಗ್ಯ. 3ರ ಚಂದ್ರನ ಕಾರಣದಿಂದ ಮಣಿವಸ್ತ್ರಾದಿ ಲಾಭ ಎನ್ನುವುದನ್ನು ಹೇಳಿದ್ದಾರೆ. ಅಮೂಲ್ಯವಾದಂತಹ ರತ್ನಗಳು, ಮಣಿ ಮತ್ತು ವಸ್ತ್ರ ಲಾಭ ಈ ಕಾಲವನ್ನು ನೀವು ಕಾಣ್ತೀರಿ. 3ರ ಶುಕ್ರನ ಕಾರಣದಿಂದ ಸ್ತ್ರೀ ಸೌಖ್ಯ ಮತ್ತು ಶತ್ರುಹಾನಿ. ಅಲ್ಲಿಯೇ ಶನಿಯು ಸ್ಥಿತನಾಗಿರುವುದರಿಂದ ಕಾರ್ಯಸಿದ್ಧಿ, ಮನಸ್ಸೌಖ್ಯಂ, ಮನಸ್ಸಿಗೆ ಯಾವಾಗಲೂ ಒಂದು ಶಾಂತಿ ಸಮಾಧಾನಗಳು ದೊರಕುತ್ತಾ ಇರುತ್ತೆ. ಇನ್ನು ಸಂತಾನ ಇಲ್ಲ ಅಂತ ಹೇಳುವ ಚಿಂತೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ಯೋಗ ಎನ್ನುವಂಥದ್ದಿದೆ. ದ್ವಿತೀಯದ ಕುಜನ ಕಾರಣದಿಂದ ಅಧೈರ್ಯಂ ಸತತಂ ಕ್ಲೇಶಂ ಸಂವಾದಂ ಸತತಂ ಭವೇತ್ ಸದಾ ದುರ್ಜನ ಸಂಗಶ್ಚ ಭೀತಿಶ್ಚ ಧನಗೆ ಕುಜೆ ಅಂತ ಫಲನಿರೂಪಣೆಯನ್ನು ಮಾಡಿದ್ದಾರೆ. ಯಾವುದೋ ಒಂದು ಅವ್ಯಕ್ತವಾದಂತಹ ಭಯ ನಿಮ್ಮನ್ನು ಆವರಿಸ್ತಾ ಇದೆ. ಹಾಗೆ ಯಾವಾಗಲೂ ಸಂವಾದದಲ್ಲಿರ್ತೀರಿ, ಬೇರೆಯವರೊಂದಿಗೆ ಕಲಹ ಜಗಳವಾಡುವ ಮಾತುಗಳನ್ನು ಆಡ್ತಾ ಇರ್ತೀರಿ. ಸ್ವಲ್ಪ ದುಷ್ಟ ಜನರ ಸಂಘ ಇದರ ಕಾರಣದಿಂದ ಅವಮಾನ, ವ್ಯಯ ಇತ್ಯಾದಿಗಳು ಕಂಡುಬರಬಹುದು. ದ್ವಿತೀಯದ ರಾಹುವಿನ ಕಾರಣದಿಂದ ಧನಹಾನಿ, ಪಂಚಮದ ಮಾಂದಿಯಿಂದ ಉದರ ಬಾಧೆ ಹಾಗೂ ಸಂತಾನ ಚಿಂತೆ ಎನ್ನುವಂಥದ್ದು. ಬಹಳವಾಗಿ ಈಗ ಮಕ್ಕಳಾಗಲಿಲ್ಲ ಎನ್ನುವಂತಹ ಚಿಂತೆ ಮೇಲಿಂದ ಮೇಲೆ ಬಾಧಿಸುವಂತಹ ಕಾಲ. ಷಷ್ಠದ ಗುರುವಿನ ಕಾರಣದಿಂದ ದಾರಾಪುತ್ರ ವಿರೋಧಂಚ, ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. ಸ್ವಜನೈಹಿ ಕಲಹಂತಥ, ಬಂಧು ಬಾಂಧವರಲ್ಲಿ ನಿಮ್ಮ ಇಷ್ಟ ಜನರಲ್ಲಿ ಸ್ವಲ್ಪ ನಿಷ್ಠೂರವನ್ನು ಕಟ್ಟಿಕೊಳ್ಳಬಹುದಾದಂತಹ ಕಾಲ. ವ್ರಣ ಚೋರಾಗ್ನಿ ಭೀತಿಶ್ಚ, ದೇಹದಲ್ಲಿ ಯಾವುದಾದ್ರೂ ಹುಣ್ಣಾದರೆ, ಗಾಯವಾದರೆ ಅದು ಬೇಗ ಮಾಗದೆ ಅದರಿಂದ ಸ್ವಲ್ಪ ನೋವನ್ನು ಅನುಭವಿಸುವ ಒಂದು ಯೋಗ ಕೂಡ ಇದೆ. ಚೋರಭೀತಿ, ಕಳ್ಳಕಾಕರಿಂದ ಭಯ ಉಂಟಾಗುವಂತಹದ್ದು ಇದೆ. ಇದರಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಬಯಲು ಪ್ರದೇಶ, ಅಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೂ ಅಗ್ನಿಬಾಧೆ ಎನ್ನುವಂಥದ್ದು, ಸಣ್ಣ ಪುಟ್ಟ ಸುಟ್ಟುಕೊಳ್ಳುವಿಕೆ ಎನ್ನುವಂಥದ್ದು ಕೂಡ ಯೋಗ ಕಂಡುಬರುತ್ತೆ. ಅಷ್ಟಮದ ಕೇತುವಿನ ಕಾರಣದಿಂದ
ಪೀಡೆ ಮತ್ತು ಅನಾರೋಗ್ಯ. ವರ್ಷಪೂರ್ತಿಯಾಗಿ ಆಯ 2 ಆದರೆ ವ್ಯಯ 8, ಅಂದರೆ ಸ್ವಲ್ಪ ಹೆಚ್ಚಾಗಿಯೇ ವ್ಯಯ ಕಂಡುಬರುತ್ತೆ. ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಅಂದರೆ ಏನೇ ಆದರೂ ಕೂಡ ಅಧಿಕಾರಿ ವರ್ಗದವರ ಪೂರ್ಣ ಸಹಕಾರ ಸಹಾಯ ನಿಮ್ಮ ಪಾಲಿಗಿರುತ್ತೆ. ಇನ್ನು ಸುಖ 6, ದುಃಖ 3. ಈ ರೀತಿಯಾಗಿ ಮಕರ ರಾಶಿಯವರ ಶುಭಾಶುಭ ಫಲಗಳನ್ನು ನಾವು ಹೇಳಬಹುದಾಗತ್ತೆ. ನವಗ್ರಹರನ್ನು ಆರಾಧನೆ ಮಾಡುವಂಥದ್ದು, ಶ್ರೀ ಲಕ್ಷ್ಮೀನಾರಾಯಣನ ವಿಶೇಷವಾದ ಅನುಷ್ಠಾನ ಮಾಡುವಂಥದ್ದು, ಜೊತೆಗೆ ಚಂಡಿಕಾ ದುರ್ಗಾ ಅನುಷ್ಠಾನ, ಇದು ಮಕರ ರಾಶಿಯವರಿಗೆ ಅತ್ಯಂತ ಶ್ರೇಯಸ್ಸನ್ನು ತರುವಂತಹ ಸಾಧನಗಳು. ಈ ರೀತಿಯಾಗಿ ನಿಮ್ಮ ಶುಭಾಶುಭ ಫಲಗಳಿದ್ದಾವೆ. ನಾನು ಈ ಹಿಂದೆ ಹೇಳಿದ ಹಾಗೆ ಇದು ಕೇವಲ 100ರಲ್ಲಿ 30 ಭಾಗ ಮಾತ್ರ. ಉಳಿದಂತೆ ನಿಮ್ಮ ದಶಾಭುಕ್ತಿ, ಜಾತಕದ ಯೋಗ ಇವುಗಳನ್ನು ನೋಡಿ ನಿರ್ಣಯಿಸಿಕೊಳ್ಳಬೇಕು. ನನ್ನ ಈ ಹಿಂದಿನ ವಿಡಿಯೋಗಳನ್ನು ಪೂರಕವಾಗಿ ತೆಗೆದುಕೊಂಡು ಅದರಲ್ಲಿ ಹೇಳಿದಂತಹ ಪರಿಹಾರಗಳನ್ನು ಮಾಡುವುದರಿಂದ ಮಕರ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಪರಾಭವನಾಮ ಸಂವತ್ಸರ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.